ನಮಸ್ತೆ ಸ್ನೇಹಿತರೆ, ನಾವು ಇವತ್ತು ಎಲ್ಲಪ್ಪ ಬಂದಿದ್ದೀವಿ ಅಂತ ಹೇಳಿದ್ರೆ ಶ್ರೀ ಸೀತಾ ಭೈರವೇಶ್ವರ ಎಂಟರ್ಪ್ರೈಸಸ್ ಅಂತ. ಈ ಪೇಪರ್ ಪ್ಲೇಟ್ಸ್ ಮಿಷಿನ್ಸು ಬೀದರ್ ಧಾರವಾಡ ಕಡೆ ಜಾಸ್ತಿ ಅಲ್ಲಿಂದನೇ ನಮಗೆ ಸಪ್ಲೈ ಆಗ್ತಾ ಇರೋದು. ನಮ್ಮ ಲೋಕಲ್ ಮಾಲೂರಲ್ಲಿ ಒಂದು ಇಂಜಿನಿಯರಿಂಗ್ ವರ್ಕ್ಸ್ ಅವರು ಈ ಪೇಪರ್ ಪ್ಲೇಟ್ಸ್ ಮಿಷಿನ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಯ್ತು. ಸೊ ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಹೊಸಕೋಟೆಯಿಂದ ನಾನು ಇವತ್ತು ಮಾಲೂರಿಗೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಅದು ಯಾವ ಥರ ಮಿಷಿನ್ ಏನು ಇತ್ತ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅಷ್ಟು ಇದು ಮಾಡ್ದ ಗೊತ್ತಾ ಆಮೇಲೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ ಹೇಮಂತ್ ಅವ್ರಿಗೆ. ನಮಸ್ತೆ ಸರ್. ಏನಿಲ್ಲ, ಈ ತರ ನಮ್ಗೊಂದು ಮಿಷಿನ್ ಬೇಕಾಗಿತ್ತು ಪೇಪರ್ ಪ್ಲೇಟ್ಸ್ ಮಾಡೋದು. ಹೌದಾ? ನಮ್ ಸ್ನೇಹಿತರು ಅದೇ ಬೀದರ್, ರಾಯಚೂರು, ಧಾರವಾಡ ಆ ಕಡೆ ಸಿಗುತ್ತೆ ಅಂತ ಹೇಳಿದ್ರು. ಹಂಗೆ ಯಾರೋ ಇಲ್ಲ ಮಾಲೂರಲ್ಲೇ ಒಂದು ಸೆಟಪ್ ಇದೆ ಅಂತ ಹೇಳಿದ್ರು. ಹಂಗಾಗಿ ನೋಡೋಣ ಅಂತ ಬಂದ್ವಿ. ಸೊ ಯಾವ ತರ ಸರ್ ಇದು ಮಿಷಿನ್? ನೀವು ಅಷ್ಟು ದೂರ ಏನ್ ಸರ್ ಹೋಗ್ತೀರಾ? ಇಲ್ಲೇ ಸಿಗ್ತಾ ಇದೆಲ್ಲ, ಇಲ್ಲೇ ಮಾಡ್ತಾ ಇದೀವಿ ನಾವು. ನೀವು ಅಷ್ಟು ದೂರ ಹೋಗಿ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋತೀರಾ? ಬನ್ನಿ, ಯಾವ ತರ ಮಿಷಿನ್ ಬೇಕು ನಿಮ್ಗೆ? ಸಿಂಗಲ್ ಡೈ ಬೇಕಾ, ಡಬಲ್ ಡೈ ಬೇಕಾ? ನಿಮ್ಗೆ ಯಾವ ತರ? ಯಾವ ತರ ಸರ್ ಅದು? ಸಿಂಗಲ್ ಡೈ ಅಂದ್ರೆ ಈ ತರ ಬರುತ್ತೆ ಒಂದು ಸೆಟಪ್ ಅಲ್ಲಿ. ಸರ್ ಸಿಂಗಲ್ ಡೈ ಅಂದ್ರೆ ಯಾವ ತರ ಸರ್ ಅದು? ಸರ್ ಸಿಂಗಲ್ ಡೈ ಅಂದ್ರೆ ಒಂದು ಸ್ಟ್ಯಾಂಡ್ ಬರುತ್ತೆ, ಒಂದು ಡೈ. ನೀವು ಡೈಗೆ ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು ಇದರಲ್ಲಿ. ನೀವು ಯಾವ ಡೈ ಬೇಕಾದ್ರೂ ಒಂದೇ ಮಿಷಿನ್ ಅಲ್ಲಿ ಎಲ್ಲಾ ತರ ಡೈ ಹಾಕೊಂಡು ಮಾಡ್ಬೋದು. ಈ ಮಿಷಿನ್ ಎಷ್ಟಾಗುತ್ತೆ ಸರ್? ಇದು ಮಿಷಿನ್ ಬಂದು ನಿಮ್ಗೆ 70,000 ಆಗುತ್ತೆ. ಒಂದು ಮಿಷಿನ್ ಬರುತ್ತೆ, ಒಂದು ಪವರ್ ಪ್ಯಾಕ್ ಬರುತ್ತೆ. ನೀವು ನೆಕ್ಸ್ಟ್ ಫ್ಯೂಚರ್ ಇದನ್ನೇ ಬೇಕಾದ್ರೆ ಡಬಲ್ ಮಾಡ್ಕೋಬಹುದು. ಡಬಲ್, ತ್ರಿಬಲ್ ಹಾಕೋಬಹುದು ನೀವು ಮಿಷಿನ್ ಒಂದೇ ಪವರ್ ಪ್ಯಾಕ್ ಅಲ್ಲಿ. ಸರ್ ಮಿಷಿನ್ 70 ಆಗುತ್ತೆ. ಬರುತ್ತೆ ನೋಡಿ, ಈ ತರ ಡೈಲ್ ಬರುತ್ತೆ. ಇದು ಸಪರೇಟ್ ಪರ್ಚೇಸ್? ಇದಕ್ಕೆ ಸಪರೇಟ್ ಬರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕು ಅಂದ್ರೆ ಯಾವ ಸೈಜ್ ಬೇಕೋ ಆ ತರ ತಗೊಂಡು. ಇದು ಬಂದು ಒಂದು ಡೈ, ಇದು ಚಿಕ್ಕ ಡೈ, ಇದು 4,000 ರೂಪಾಯಿ ಒಂದು ಡೈ. ಸೊ ಇದರಲ್ಲಿ ದೊಡ್ಡದು ಬರುತ್ತೆ ಈ ತರ ನೋಡಿ. ಇದು ಸ್ವಲ್ಪ ದೊಡ್ಡದು. ಮಿಷಿನ್ ಪೇಪರ್ ಏನ್ ಸೈಜ್ ಇರುತ್ತೋ ಆ ತರ ಸೈಜಸ್ ಚೇಂಜಸ್ ಆಗ್ತಾ ಹೋಗುತ್ತೆ. ನೀವು ಇದಕ್ಕೆ ಒಂದೇ ಮಿಷಿನ್ ಗೆ ನೀವು ಯಾವ ಡೈ ಬೇಕಾದ್ರೂ ಹಾಕೋಬಹುದು. ಸೊ ಡಬಲ್ ಮಿಷಿನ್ ಅಂದ್ರೆ? ಡಬಲ್ ಮಿಷಿನ್ ಅಂದ್ರೆ ನೋಡಿ ಯಾವ ತರ ಅಲ್ಲಿದೆ. ಓ, ಈ ತರನಾ? ಏನ್ ಸರ್ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ? ಅಂದ್ರೆ ಅದು ಇಬ್ರು ಕೆಲಸ ಮಾಡ್ಬೋದು. ಯಾವ ತರ? ಅಟ್ ಎ ಟೈಮ್ ಅಲ್ಲಿ ಇಬ್ರು ಕೆಲಸ ಮಾಡ್ಬೋದು. ಓಕೆ ಓಕೆ. ಈ ತರ ಒಂದೇ ಪವರ್ ಪ್ಯಾಕ್ ಬರುತ್ತೆ. ಓಕೆ, ಮೋಟರ್ ಒಂದೇ ಮೋಟರ್ ಬರುತ್ತೆ. ಎರಡರಲ್ಲಿ ಇದರ 2 ಹೈಡ್ರಾಲಿಕ್ಸ್ ಬರುತ್ತೆ. ಓಕೆ. ಅಲ್ಲೂ ಕೆಲಸ ಮಾಡ್ಬೋದು ಅಟ್ ಎ ಟೈಮ್, ಇಲ್ಲೂ ಇಬ್ರು ಕುತ್ಕೊಂಡು ಇಬ್ರು ಅಟ್ ಎ ಟೈಮ್ ಕೆಲಸ ಮಾಡ್ಬೋದು. ಇದ್ರೆ ಏನ್ ಸರ್ ಪ್ರೈಸ್ ಇದು? ಇದು ಬಂದು ಮಿಷಿನ್ ನಿಮ್ಗೆ 1 lakh ಬೀಳುತ್ತೆ. 1 lakh ಬೀಳುತ್ತೆ. ಓಕೆ ಓಕೆ. ಇದಕ್ಕೆ ಮತ್ತೆ ಸೇಮ್ ಡೈಗಳು ನಿಮ್ಗೆ ಯಾವ್ದು ಬೇಕಾದ್ರೂ ಆಪ್ಷನ್ ಇದೇ. ಅಂದಾಗ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಆರ್ಡರ್ ಇರುತ್ತೆ ನಿಮ್ಗೆ, ಜಾಸ್ತಿ ಆರ್ಡರ್ ಇದ್ದಾಗ ಎರಡಕ್ಕೂ ಒಂದೇ ಡೈ ಯೂಸ್ ಮಾಡ್ಕೊಂಡು ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೋಬಹುದು. ಸೊ ಬೇರೆ ಮಿಷಿನ್ಸ್ ಮಾತ್ರ, ರಾ ಮೆಟೀರಿಯಲ್ಸ್ ಎಲ್ಲ ಏನು ನೀವು ಡೀಲ್ ಮಾಡಲ್ಲ? ರಾ ಮೆಟೀರಿಯಲ್ ಸಿಗುತ್ತೆ ಸರ್. ಸಿಗುತ್ತೆ. ನೀವು ಅದು ಸಪ್ಲೈ ಕೊಡ್ತೀರಾ? ಅದು ಇದೆ, ಮ್ಯಾನುಫ್ಯಾಕ್ಚರಿಂಗ್ ಇದೆ, ನಮ್ದೇ ಇದೆ ಮ್ಯಾನುಫ್ಯಾಕ್ಚರಿಂಗ್. ಏನೇನ್ ಸಿಗುತ್ತೆ ಸರ್ ನಿಮ್ಮಲ್ಲಿ? ನಿಮ್ಗೆ ಪೇಪರ್ ಪ್ಲೇಟ್ಸ್ ರಾ ಮೆಟೀರಿಯಲ್ ಬೇಕು ಅಂದ್ರೆ ನಿಮ್ಗೆ ಊಟದಲ್ಲೆಗೆ ಬರುತ್ತೆ. ಓಕೆ. ಈ ತರ ಊಟದಲ್ಲೆಗೆ ರಾ ಮೆಟೀರಿಯಲ್ ಬರುತ್ತೆ. ಓಕೆ ಓಕೆ. ಮಿಷಿನ್ ನಾವು ತಗೊಂಡು ಈ ತರ ನಿಮ್ಮ ಹತ್ರ ರಾ ಮೆಟೀರಿಯಲ್ಸ್ ತಗೊಂಡು ನಾವು ಫೈನಲ್ ಮಾಡ್ಕೋಬಹುದು. ನೋಡಿ ಇದಕ್ಕೆ ಬೇರೆ ಡೈಗಳು ಬರುತ್ತೆ. ಓಕೆ ಓಕೆ. ಇದರಲ್ಲಿ ಥಿಕ್ನೆಸ್ ಬರುತ್ತೆ, ಬೇರೆ ಬೇರೆ ಥಿಕ್ನೆಸ್. ನಿಮ್ಗೆ ಯಾವ ಥಿಕ್ನೆಸ್ ಬೇಕು ಅಂದ್ರೆ ಆ ಥಿಕ್ನೆಸ್ ಅಲ್ಲಿ ನಾವು ರಾ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ಇನ್ನು ಫೋನ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ಕೊರಿಯರ್ ಕೊಡ್ತೀವಿ ಸರ್. ಟ್ರಾನ್ಸ್ಪೋರ್ಟ್ ನೀವು ಎಲ್ಲಿ ಬೇಕೋ, ಇಡೀ ಕರ್ನಾಟಕ ಅಲ್ಲ ಇಡೀ ಇಂಡಿಯಾ ನೀವು ಎಲ್ಲಿ ಬೇಕೋ ಹೇಳಿ ಕೊಡ್ತೀವಿ. ಓಕೆ ಓಕೆ ಓಕೆ. ಐಟಮ್ಸ್ ಇದರಲ್ಲಿ ಐಟಮ್ಸ್ ಬೇಕಾದ್ರೆ ಕೊಡ್ತೀವಿ. ನೋಡಿ ಸರ್ ನಮ್ದೇನ ಬಲ್ಕ್ ಆಗಿ ಪೇಪರ್ ಪ್ಲೇಟ್ಸ್ ಏನಾರ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಆಪ್ಷನ್ ಇದೆ ಸರ್. ಬನ್ನಿ ನೋಡಿ, ಈ ತರ ನಿಮ್ ಬಲ್ಕ್ ಆಗಿ ಎಷ್ಟು ಬೇಕು ಹೇಳಿ ಹೋಲ್ಸೇಲ್ ಆಗಿ. ಓಕೆ ಓಕೆ. ನಿಮ್ಗೆ ಯಾವ ತರ ಮೆಟೀರಿಯಲ್ ಬೇಕು ನಾವೇ ಮಾಡಿ ಹೋಲ್ಸೇಲ್ ಆಗೂ ಕೊಡ್ತೀವಿ ಈ ತರ. ಓಕೆ ಓಕೆ. ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? ಸರ್ ಇದು ಬಂದು ನಿಮ್ಗೆ ಒಂದು ಪೀಸ್ ಬಂದು ಬರೀ 40 ಪೈಸಾ. 40. ಓಕೆ. ಬರೀ 40 ಪೈಸಾ ಒಂದು ಪೀಸ್. ಇದ್ರಲ್ಲಿ ನೀವು ಎಷ್ಟು ಆರ್ಡರ್ ಹೇಳ್ತೀವಿ, ಎಷ್ಟು ಕೌಂಟ್ ಹೇಳ್ತೀರಾ ಅಷ್ಟು ಕೌಂಟ್ ಹಾಕಿ ಕೊಡ್ತೀವಿ. 40, 60 ಪೈಸಾ ಬೀಳುತ್ತೆ. ಓಕೆ. ನೆಕ್ಸ್ಟ್ 1 ರೂಪಾಯಿ ಬೀಳುತ್ತೆ. 1 ರೂಪಾಯಿ 10 ಪೈಸಾ ಬೀಳುತ್ತೆ ಒಂದು. ಓಕೆ ಓಕೆ. ಸರ್ ಊಟದಲ್ಲೇ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? ನಿಮ್ಮ ಊಟದೆಲ್ಲೂ ಬರುತ್ತೆ. ನಿಮ್ಮ ಊಟದಲ್ಲೇ ಬಂದು ಜಸ್ಟ್ 1.5 ಒಂದು ಪೀಸ್ ಬಂದು ಜಸ್ಟ್ ₹1 ರೂಪಾಯಿ 50 ಪೈಸಾ ಅಷ್ಟೇ ಒಂದೆಲ್ಲ. ಓಕೆ. ಸೊ ನಾವು ಕ್ವಾಂಟಿಟಿ ಫೋನ್ ಮಾಡಿ ಹೇಳಿದ್ರೆ ಕೊಡ್ತೀವಿ ಸರ್. ಅವಾಗ ಡಿಸ್ಕೌಂಟ್ ಮಾಡಿನೂ ಕೊಡ್ತೀವಿ. ಅಮೌಂಟ್ ಹಾಕಿದ್ರೆ ನೀವು ಅಮೌಂಟ್ ಹಾಕಿ ಜಸ್ಟ್ ಒಂದು ಇನ್ಫಾರ್ಮ್ ಮಾಡಿದ್ರೆ ಸರ್. ಮಿನಿಮಮ್ ಎಷ್ಟು ಪೀಸ್ ಇರ್ಬೇಕು ಸರ್? ಟ್ರಾನ್ಸ್ಪೋರ್ಟ್ ಅಲ್ಲಿ ಮಿನಿಮಮ್ ಒಂದು 50 kg ಇರ್ಬೇಕು. 50 kg ಅಂದ್ರೆ ಎಷ್ಟು ಪೀಸ್ ಅದು? ನಿಮ್ಗೆ 50 kg ಅಂದ್ರೆ ಆಲ್ಮೋಸ್ಟ್ ಒಂದು 20 kg ಬರುತ್ತೆ. 20 kg ರಾ ಮೆಟೀರಿಯಲ್ ಹೇಳಿದ್ರೆ ಬರುತ್ತೆ. ಪೀಸಸ್ ಲೆಕ್ಕದಲ್ಲಿ? ಪೀಸಸ್ ಲೆಕ್ಕ 1 kg ಗೆ ನಿಮ್ಗೆ ಇದು 80 ಪೀಸ್ ಬರುತ್ತೆ. 80 ಪೀಸ್. ಓಕೆ ಓಕೆ. ಈ ತರ. ಇದ್ರ ಕಲರ್ಸ್ ಇದೆಯಾ ಸರ್? ಏನ್ ಸರ್ ಡಿಫ್ರೆನ್ಸ್ ಅದು? ಏನು ಸರ್ ಡಿಫ್ರೆಂಟ್ ಅಂದ್ರೆ ಎಲ್ಲ ಸೇಮೇ, ಬಟ್ ನೋಡೋರ್ಗೆ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ತಗೊಳ್ಳಿ ಸರ್. ಅದು ನೋಡಿ ಈ ತರ ಕಲರ್ಸ್ ಬರುತ್ತೆ. ಓಕೆ. ಹಿಂಗೆ ಗ್ರೀನ್ ಸಿಲ್ವರ್ ಇರುತ್ತೆ, ಗ್ರೀನ್ ಬರುತ್ತೆ, ಎಲ್ಲೋ ಇಶ್ಯೂ ಬರುತ್ತೆ. ಈ ತರ ಜಸ್ಟ್ ಈ ತರ ರಾ ಮೆಟೀರಿಯಲ್ ನ ಅವಲೇ ಡೈ ಹೇಳಿದ್ನಲ್ವಾ? ಓಕೆ ಓಕೆ. ಆ ತರ ಡೈ ಅಲ್ಲಿ ಅದೇ ಸೈಜ್ ಬರುತ್ತೆ. ಜಸ್ಟ್ ಎಷ್ಟು ಬೇಕು ಕೌಂಟ್ ಮಾಡಿ ಇಟ್ಟು ಪ್ರೆಸ್ ಮಾಡಿ ಪ್ಯಾಕ್ ಮಾಡೋದು ಈ ತರ. ಓಕೆ.
ಸರ್ ಆಮೇಲೆ ಮಿಷಿನ್ದು ನಾವು ಲೋನ್ಸ್ ಹೋದಾಗ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರಾ? ಕೊಡ್ತಾರೆ ಸರ್. ಕೊಡ್ತಾರಾ? ನಿಮ್ಗೆ ಅದಕ್ಕೂ ಬೇಕಾ ಬನ್ನಿ, ಟ್ರೈನಿಂಗ್ ಬೇಕಾ ಮಿಷಿನ್ ಬಗ್ಗೆ? ಮಿಷಿನ್ ಬಗ್ಗೆ A to Z ಟ್ರೈನಿಂಗ್ ಕೊಡ್ತೀವಿ, ಏನೇ ಇದ್ರು. ಸರ್ವಿಸ್ ಸಮೇತ ಎಲ್ಲ ಪೀಸ್ ಕೊಡ್ತೀನಿ, ನೀವೇ ಮಾಡ್ಕೊಬೋದು ಮಿಷಿನ್. ಎಷ್ಟು ದಿನ ಟ್ರೈನಿಂಗ್ ತಗೊಬೇಕು ಸರ್ ಇಲ್ಲಿ? ಅದು ನೀವು ಕಲಿಯೋಷ್ಟು ದಿವಸ ಸರ್, ಅಂದಾಜು ಎಷ್ಟು ದಿವಸ ಬೇಕಾದ್ರೆ ಬನ್ನಿ, ಅಂದಾಜು ಇರುತ್ತೆ ಟ್ರೈನಿಂಗ್. ಅಂದಾಜು ಒಂದು ಒನ್ ಡೇಲೂ ಕಲಿಬೋದು, ಕಲಿಯೋ ಇಂಟ್ರೆಸ್ಟ್ ಇದ್ದಾರೆ ಒಂದೇ ವಾರ ಬಂದ್ ಎಲ್ಲ ನೋಡ್ಕೊಂಡ್ರೆ ಆರಾಮ್ ಕಲಿಯೋರ್ಗೆ. ಸೊ ಬರೀ ಪೇಪರ್ ಪ್ಲೇಟ್ಸ್ ಮಾತ್ರ, ಕ್ಲಾಸಸ್ ಏನ್ ಮಾಡೋದು? ಸಿಗುತ್ತೆ ಸರ್, ನಿಮ್ ಪೇಪರ್ ಕ್ಲಾಸು ಮಾಡ್ತೀರಾ? ಕ್ಲಾಸು ಸಿಗುತ್ತೆ ಹೋಲ್ಸೇಲ್ ಆಗಿ. ಅದಕ್ಕೆ ಸರ್ ಡೈ ಅದು ಡೈ ಬರುತ್ತೆ, ಮಿಷಿನ್ಸ್ ಬರುತ್ತೆ ಅದಕ್ಕೆ ದೊಡ್ಡದು, ಅದೆಲ್ಲ ಬೇರೆ ಸಪರೇಟ್ ಮಿಷಿನ್ಸ್ ಮಿಷಿನ್ಸ್ ಅದು ನೀವು ಆಪರೇಟ್ ಮಾಡ್ತೀರಾ? ಅದು ಮಿಷಿನ್ಸ್ ಇದೆ, ಬಟ್ ಅವು ಸ್ವಲ್ಪ ಕಾಸ್ಟ್ಲಿ ಆಗೋದ್ರಿಂದ ಅದನ್ನ ನಾವು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಪೇಪರ್ ಪ್ಲೇಟ್ಸ್ ಪೇಪರ್